ಬೆಳವಣಿಗೆ ಆಗಿದೆ, ಅಪ್ಡೇಟ್ಸ್ ಬರ್ತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್. ಸಂತ್ರಸ್ತನನ್ನ ಸೂರಜ್ಗೆ ಪರಿಚಯ ಮಾಡಿಸಿದ್ದೇ ಈ ಶಿವಕುಮಾರ್. ಒಳ್ಳೆ ಹುಡುಗ ಅಣ್ಣ ಅಂತ ಸೂರಜ್ಗೆ ಶಿವಕುಮಾರ್ ಪರಿಚಯ ಮಾಡಿಕೊಡ್ತಾರೆ. ಪಕ್ಷಕ್ಕಾಗಿ ದುಡಿತಾನೆ ಅಂತ ಪರಿಚಯ ಮಾಡಿಕೊಟ್ಟಿದ್ದ ಶಿವಕುಮಾರ್ ಖಾಸಗಿ ಫೈನಾನ್ಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂತ್ರಸ್ತ. ಆತ ಒಳ್ಳೆ ಹುಡುಗ ಅಂತ ಹೇಳಿ ಸೂರಜ್ಗೆ ಪರಿಚಯ ಮಾಡಿಕೊಡ್ತಾನೆ. ಈಗ 4 ತಿಂಗಳ ಹಿಂದೆ ಸೂರಜ್ಗೆ ಪರಿಚಯ ಮಾಡಿಸಿದ್ದ ಶಿವಕುಮಾರ್. ಸಂತ್ರಸ್ತನ ಮುಖಾಂತರ ಸೂರಜ್ ಟ್ರ್ಯಾಪ್ ಮಾಡಿದ್ನ ಈ ಆಪ್ತ ಶಿವಕುಮಾರ್. ಎಂಪಿ ರಿಸಲ್ಟ್ ಬಳಿಕ ಬಿಜೆಪಿ ಜೊತೆ ಕಾಣಿಸ್ಕೊಂಡಿದ್ದ ಶಿವಕುಮಾರ್ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟು ಈಗ ಎಸ್ಕೇಪ್ ಆಗಿದ್ದಾನೆ. ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಜೊತೆಯಲ್ಲಿದ್ಕೊಂಡೇ ಸೂರಜ್ಗೆ ಖೆಡ್ಡ ತೋಡದ್ನ ಶಿವಕುಮಾರ್. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸೂರಜ್ ವಿರುದ್ಧದ ದೂರು. ಮೊದಲು ಸಂತ್ರಸ್ತನ ವಿರುದ್ಧವೇ ದೂರು ಕೊಟ್ಟಿದ್ದ ಶಿವಕುಮಾರ್ ಇದೀಗ ಸಂತ್ರಸ್ತನ ಜೊತೆಯೇ ಸೇರ್ಕೊಂಡಿರೋ ಶಿವಕುಮಾರ್ ಡಿಜಿ ಕಚೇರಿಯ ಬಳಿ ಫೋಟೋ ತೆಗೆದು ಸೂರಜ್ಗೆ ವಾಟ್ಸಪ್ ಮಾಡಿದ್ದ ಸಂತ್ರಸ್ತ. ಸೂರಜ್ ಬಳಿ ಹಣ ಕೀಳಲು ಇಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿದ್ರ. 4 ವರ್ಷದಿಂದ ಸೂರಜ್ ಜೊತೆಯೇ ಇದ್ದು ವೀಕ್ನೆಸ್ ಅನ್ನ ತಿಳಿದು ಸ್ಕೆಚ್ ಹಾಕಿದ್ನ. 5 ಕೋಟಿಗೆ ಬೇಡಿಕೆ ಇಟ್ಟಿದ್ದ ಬಗ್ಗೆ ದೂರು ಕೊಟ್ಟಿದ್ದ ಶಿವಕುಮಾರ್ ಡಿಜಿಗೆ ದೂರು ನೀಡಿದ್ದಾನೆ. ಆ ದೂರು ಈಗ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಅನುಮಾನಗಳು ಕಾಡ್ತಾ ಇದೆ. ಡಿಜಿಗೆ ನೀಡಿರುವ ದೂರು, ವೈರಲ್ ಆಗಿರುವ ದೂರಿನ ನಡುವೆ ವ್ಯತ್ಯಾಸ ಇದೆ. ಮೊದಲು 3 ಪುಟ, ಬಳಿಕ 14 ಪುಟಗಳ ದೂರು ನೀಡಿರುವ ಸಂತ್ರಸ್ತ. ಸೂರಜ್ ಟ್ರ್ಯಾಪ್ ಮಾಡಿ ಹಣ ಪೀಕಲು ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂರಜ್ ರೇವಣ್ಣನನ್ನ ಖೆಡ್ಡಾಗೆ ಬೀಳ್ಸೋದಿಕ್ಕೇನೆ ಶಿವಕುಮಾರ್ ಪ್ಲಾನ್ ಮಾಡಿದ್ದ, ಆತನೇ ಟ್ರ್ಯಾಪ್ ಮಾಡಿದ್ನ ಅನ್ನೋ ಅನುಮಾನದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಜೊತೆಗೆ ಸಂತ್ರಸ್ತ ಮತ್ತು ಶಿವಕುಮಾರ್ ಇವರಿಬ್ರು ಸೇರ್ಕೊಂಡೇ ಮಾಡಿದಂತಹ ಪ್ಲಾನ, ಏನ್ ಬೆಳವಣಿಗೆ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ? ವೀಣಾ, ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣನ ಆಪ್ತ ಶಿವಕುಮಾರ್ ವಿರುದ್ಧವೇ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಕಾರಣ ಸೂರಜ್ ರೇವಣ್ಣ ಆಪ್ತ ಮೊದಲಿಗೆ ದೂರನ್ನು ನೀಡಿ ಈಗ ಎಸ್ಕೇಪ್ ಆಗಿದ್ದಾನೆ. ಸೂರಜ್ ರೇವಣ್ಣವರ ಬೆಂಬಲಿಗರು ಸಹ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅಂದರೆ ಶಿವಕುಮಾರೇ ಸಂತ್ರಸ್ತ ಯುವಕನನ್ನು 4 ತಿಂಗಳ ಹಿಂದೆ ಪರಿಚಯವನ್ನು ಮಾಡಿಸಿದ್ದ. ಅರಕಲಗೂಡು ಮೂಲದ ಯುವಕನನ್ನು ಕರೆತಂದು ಸೂರಜ್ ರೇವಣ್ಣವರಿಗೆ ಪರಿಚಯ ಮಾಡಿಸಿದ್ದೇ ಈ ಶಿವಕುಮಾರ್ ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಶಿವಕುಮಾರ್ ಆ ಯುವಕನನ್ನು ಬಳಸಿಕೊಂಡು ಅವರನ್ನು ಪರಿಚಯ ಮಾಡಿಸಿ ನಂತರದಲ್ಲಿ ಸೂರಜ್ ರೇವಣ್ಣನವರನ್ನ ಕೆಡ್ಡಕ್ಕೆ ಕೆಡವಿದ್ನ ಅನ್ನುವಂಥ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ. ಅವರ ವೀಕ್ನೆಸ್, ಸೂರಜ್ ರೇವಣ್ಣವ್ರನ್ನ ವೀಕ್ನೆಸ್ಸನ್ನು ಗಮನಿಸಿದಂತಹ ಶಿವಕುಮಾರ್ ಆ ಯುವಕರನ್ನು ಕರೆತಂದು ಈ ರೀತಿಯ ಪ್ಲಾನ್ ಮಾಡಿ ಕೆಡ್ಡಕ್ಕೆ ತೋಡಿದ್ನ ಅನ್ನುವಂತಹದ್ದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾರೆ. ಜೊತೆಗೆ ಬಿಜೆಪಿ ನಾಯಕರ ಜೊತೆಯೂ ಸಹ ಶಿವಕುಮಾರ್ ಗುರುತಿಸಿಕೊಂಡಿದ್ದು ಅವರ ಸೆಲೆಬ್ರೇಷನ್ ಎಂಪಿ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸಿದ ದಿನ ಬಿಜೆಪಿ ನಾಯಕರ ಜೊತೆ ಸೇರಿಕೊಂಡು ಸೆಲೆಬ್ರೇಷನ್ನಲ್ಲಿ ಭಾಗವಹಿಸಿದ ಶಿವಕುಮಾರ್ ವಿಡಿಯೋ ಸಹ ಈಗ ಲಭ್ಯ ಆಗಿದೆ. ಇವೆಲ್ಲವನ್ನು ಗಮನಿಸಿದಾಗ ಶಿವಕುಮಾರ್ ಪ್ರಮುಖ ಕಿಂಗ್ ಪಿನ್ ಆಗಿ ಈ ಪ್ರಕರಣದಲ್ಲಿ ಇದ್ದಾನ, ಈ ಸೂರಜ್ ರೇವಣ್ಣವರನ್ನು ಕೆಡ್ಡಕ್ಕೆ ಬೀಳಿಸಿದ್ದೇ ಈ ಶಿವಕುಮಾರ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅರಕಲಗೂಡು ಮೂಲದ ಯುವಕ ಖಾಸಗಿ ಫೈನಾನ್ಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಆ ಶಿವಕುಮಾರ್ನನ್ನು ಕರೆತಂದು ಬಹಳ ಒಳ್ಳೆಯ ಹುಡುಗ, ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಾನೆ, ಜೊತೆಗೆ ಪಕ್ಷದ ಪರವಾಗಿ ದುಡಿತಾನೆ ಅನ್ನುವಂತಹ ಮಾತುಗಳನ್ನು ಹೇಳಿ, ಒಳ್ಳೆಯ ಮಾತುಗಳನ್ನು ಹೇಳಿ ಸೂರಜ್ ರೇವಣ್ಣರಿಗೆ ಅತ್ಯಂತ ಆತ್ಮೀಯತೆಯಿಂದ ವರ್ತಿಸುವಂತೆ ಈ ಸಂತ್ರಸ್ತ ಯುವಕರಿಗೂ ಸಹ ಹೇಳಿದ್ದ ಅನ್ನುವಂತಹದ್ದು ಸದ್ಯ ಮಾಹಿತಿ ಇದೆ. ಮತ್ತು ಇಲ್ಲಿ ಇನ್ನೊಂದು ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು, ಡಿಜಿ ಆ್ಯಂಡ್ ಐಜಿಗೆ ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ಕೇವಲ 3 ಪುಟಗಳ ದೂರನ್ನು ನೀಡೋದಕ್ಕೆ ಮುಂದಾಗಿದ್ದೀವಿ ಅಂತ ಡಿಜಿ ಆಫೀಸ್ನಲ್ಲಿ ಮುಂದೆ ನಿಂತ್ಕೊಂಡು ಒಂದು ಫೋಟೋವನ್ನು ತೆಗೆದುಕೊಂಡು ಸೂರಜ್ ರೇವಣ್ಣವರಿಗೆ ವಾಟ್ಸಪ್ ಮಾಡ್ತಾರೆ.
ಹಾಗಾದರೆ ಸೂರಜ್ ರೇವಣ್ಣನವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪದ ದೂರನ್ನು ಡಿ ಜಿ ಅವರಿಗೆ ಕೊಟ್ಟ ನಂತರದಲ್ಲಿ ಆ ಒಂದು ವಾಟ್ಸಪ್ ಮೂಲಕ ಅದೇ ಫೋಟೋವನ್ನು ಯಾಕೆ ಸೂರಜ್ ರೇವಣ್ಣವರಿಗೆ ಕಳಿಸ್ತಾ, ಜೊತೆಗೆ ನಾವೀಗ ಡಿ ಜಿ ಆಫೀಸ್ನ ಮುಂಭಾಗದಲ್ಲಿ ಇದ್ದೇವೆ ಅನ್ನುವಂಥ ಫೋಟೋವನ್ನು ಸಹ ವೈರಲ್ ಮಾಡ್ತಾರೆ. ಅದು ಸೂರಜ್ ರೇವಣ್ಣವರಿಗೆ ಕಳಿಸ್ತಾರೆ. ನೀವು ಹಣಕ್ಕೆ 5 ಕೋಟಿ ಹಣವನ್ನು ಕೊಡದೆ ಹೋದರೆ ನಿಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನು ದೂರು ದಾಖಲು ಮಾಡ್ತೇವೆ ಅನ್ನುವಂತಹ ಬೆದರಿಕೆಯನ್ನು ಸಹ ಈ ಒಂದು ಶಿವಕುಮಾರ್ ಮತ್ತು ಸಂತ್ರಸ್ತ ಯುವಕ ಮಾಡಿದ್ರ, ಇಬ್ಬರೂ ಸಹ ಜೊತೆಯಲ್ಲಿ ಸೇರಿಕೊಂಡು ಈ ರೀತಿಯ ಪ್ಲಾನ್ ಮಾಡಿದ್ರ ಅನ್ನುವಂತಹದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಡಿ ಜಿ ಆಫೀಸ್ನಿಂದ ಸೂರಜ್ ರೇವಣ್ಣವರಿಗೆ ವಾಟ್ಸಪ್ ಮಾಡಿದಂತಹ ದೂರಿನಲ್ಲಿ ಕೇವಲ 3 ಪುಟಗಳಿದ್ವು. ಆದರೆ ಇದೀಗ ಡಿ ಜಿ ಆಫೀಸ್ಗೆ ದೂರನ್ನು ನೀಡಿರುವಂತಹದ್ರಲ್ಲಿ 14 ಪುಟಗಳ ದೂರನ್ನು ನೀಡಲಾಗಿದೆ. ಹಾಗಾದರೆ 3 ಪುಟಗಳ ದೂರು ಇದು ಬ್ಲಾಕ್ ಮೇಲ್ ತಂತ್ರನ? ಜೊತೆಗೆ ಡಿ ಜಿ ಆಫೀಸ್ನ ಮುಂಭಾಗದಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡಿದ್ದಾನೆ ಆ ಸಂತ್ರಸ್ತ ಯುವಕ. ಆ ಫೋಟೋವನ್ನು ತೆಗೆದುಕೊಂಡು ಯಾಕೆ ಸೂರಜ್ ರೇವಣ್ಣವರಿಗೆ ವಾಟ್ಸಪ್ ಮಾಡ್ತಾನೆ? ಅದು 5 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಆ ರೀತಿ ತಂತ್ರವನ್ನು ಮಾಡಿದ್ನ ಅನ್ನುವಂತಹದ್ದು ಸಾಕಷ್ಟು ಅನುಮಾನವನ್ನು ಮೂಡ್ತಾ ಇದೆ. ಜೊತೆಗೆ ಶಿವಕುಮಾರ್ ಒಂದು ಕಡೆ ಆ ಹುಡುಗನನ್ನು ಕರೆದುಕೊಂಡು ಬಂದು 4 ತಿಂಗಳ ಹಿಂದೆ ಸೂರಜ್ ರೇವಣ್ಣವರಿಗೆ ಪರಿಚಯ ಮಾಡಿಸಿರೋದು ಇದೇ ಶಿವಕುಮಾರ್. 4 ವರ್ಷಗಳಿಂದ ಸೂರಜ್ ರೇವಣ್ಣವರ ಜೊತೆಯಲ್ಲಿ ಆಪ್ತನಾಗಿ ಆತ್ಮೀಯ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಅವನು ಕೆಲಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣನವರ ವೀಕ್ನೆಸ್ ಅನ್ನು ಗಮನಿಸಿ ಈ ಯುವಕನನ್ನು ಕರೆತಂದು ಸೂರಜ್ ರೇವಣ್ಣವರಿಗೆ ಪರಿಚಯ ಮಾಡಿಸಿ ಈ ರೀತಿ ಕೆಡ್ಡವನ್ನು ತೋಡಿದ್ನ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೂರು ದಾಖಲಿಸುವುದಕ್ಕೆ ಎಲ್ಲ ರೀತಿಯ ಷಡ್ಯಂತ್ರವನ್ನು ಪ್ರೀ ಪ್ಲಾನನ್ನು ಮಾಡಿಕೊಂಡಿದ್ನ ಶಿವಕುಮಾರ್ ಅನ್ನುವಂತಹದ್ದು ಈಗ ಬಹಳ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ. ಅದಕ್ಕೆ ಪೂರಕವಾಗಿ ಶಿವಕುಮಾರ್ ವಾಟ್ಸಪ್ ಏನು ಸಂತ್ರಸ್ತ ಯುವಕ ಸೂರಜ್ ರೇವಣ್ಣವರಿಗೆ ಮಾಡಿರುವಂಥ ವಾಟ್ಸಪ್ ಇರ್ಬೋದು, ನಂತರದಲ್ಲಿ ಶಿವಕುಮಾರ್ ಈಗ ಎಸ್ಕೇಪ್ ಆಗಿ ಸೂರಜ್ ರೇವಣ್ಣವರ ಆಪ್ತ ಆಗಿದ್ದವನು ಸೂರಜ್ ಅವರ ಸಂಕಷ್ಟದ ಸಮಯದಲ್ಲಿ ಜೊತೆ ಇರಬೇಕಿತ್ತು. ಆದರೆ ಆತ ದೂರನ್ನು ನೀಡಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿರುವ ಹಿನ್ನೆಲೆ ಏನಾದರೂ ಏನು ಅನ್ನುವಂತಹದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವೀಣಾ, ಎಸ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.